ನಮಸ್ತೆ ಎಲ್ರಿಗೂ. ನಾನಿವತ್ತೊಂದು ಹೊಸತೊಂದು ವಿಡಿಯೋದ ಮೂಲಕ ನಿಮ್ಮ ಜೊತೆ ಬಂದಿದ್ದೀನಿ. ಇದು ಬಹಳ ಸರಳವಾದ ಮಾಹಿತಿ, ಆದರೆ ಬಹಳ ಎಲ್ಲರಿಗೂ ಉಪಕಾರಿಯಾಗುವಂಥ ಒಂದು ಮಾಹಿತಿ ಇದೊಂದು. ಯೂಟ್ಯೂಬ್ ಥಂಬ್ನೈಲ್ ಯಾವ ರೀತಿ ನಾವು ಮಾಡ್ಬೋದು, ಬಹಳ ಸರಳವಾಗಿ ಯಾವ ರೀತಿ ಮಾಡ್ಬೋದು, ಅಥವಾ ಯೂಟ್ಯೂಬಿಗೆ ಬಹಳ ಸರಳ, ಯೂಟ್ಯೂಬ್ ಹೊಸಬರು ಪ್ರಾರಂಭ ಮಾಡುವವರಾಗಿರ್ಬೋದು, ಎಲ್ಲರಿಗೂ ಬಹಳ ಗೊಂದಲ ಇರುತ್ತೆ ಯಾವ ರೀತಿ ಮಾಡ್ಬೋದು, ನಾನೊಂದು ಚಿಕ್ಕ ಮೊಬೈಲಲ್ಲಿ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತೆಲ್ಲ ಗೊಂದಲ ಇರುತ್ತೆ. ಇದೆಲ್ಲೋ ಬಹಳ ಸರಳವಾಗಿ ನಮಗೆ ಮಾಡ್ಬೋದು. ಮೊದಲಾಗಿ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ ಕಂಪನಿಯವರು ಯಾವ ರೀತಿ ಕಂಡೀಷನ್ ಹೇಳಿದ್ದಾರೆ ಯೂಟ್ಯೂಬ್ ಥಂಬ್ನೈಲ್ನಲ್ಲಿ ಯಾವ ರೀತಿ ಮಾಡಬೇಕಂತೇಳಿ, ನಂತರ ಯಾವ ರೀತಿ ನಾವು ಮಾಡೋದು ಬಹಳ ಸರಳವಾಗಿ ಎನ್ನುವುದರ ಬಗ್ಗೆ ಕೂಡ ನಾನು ನಿಮಗೊಂದು ಆ್ಯಪಿನ ಪರಿಚಯ ಮಾಡಿಕೊಂಡು ಅದರ ಜೊತೆಯಲ್ಲಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲಾಗಿ ಯೂಟ್ಯೂಬ್ ಥಂಬ್ನೈಲ್ನಲ್ಲಿ ಇದರಲ್ಲಿ ಅವರು ಹೇಳಿರುವಂಥದ್ದು ಕಂಪನಿಯಲ್ಲಿ ಏನು ಹೇಳುತ್ತೆ ಅಂತ ಕೇಳಿದರೆ, ದ ರೆಕಮೆಂಡೆಡ್ ಯೂಟ್ಯೂಬ್ ಥಂಬ್ನೈಲ್ ಸೈಜ್ 1280 × 720 ಪಿಕ್ಸೆಲ್ಸ್, ಅಂದರೆ 1280 ವಿಡ್ತ್ ಮತ್ತು ಹೈಟಲ್ಲಿ 720 ಇದರಲ್ಲಿ ನಾವು ಮಾಡಬೇಕು, ಯೂಟ್ಯೂಬ್ ಥಂಬ್ನೈಲನ್ನು ಮಾಡಬೇಕು ಅಂತ ಹೇಳ್ತಾರೆ. ನಂತರ ದಿಸ್ ರೆಸೊಲ್ಯೂಷನ್ ಯೂಸಸ್ 16:9 ಆಸ್ಪೆಕ್ಟ್ಸ್ ರೇಷಿಯೋದಲ್ಲಿ, ವಿಚ್ ಈಸ್ ಅ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ವಿಡಿಯೋ ಪ್ರಿವಿಯಸ್, ಅಂದರೆ ಅಷ್ಟು ಸ್ಟ್ಯಾಂಡರ್ಡ್ ವಿಡಿಯೋ ಅದರಲ್ಲಿ ಮಾಡಬೇಕು ನೀವು ಅಂತ. ದ ಮಿನಿಮಮ್ ವಿಡ್ತ್ ಶುಡ್ ಬಿ 640 ಪಿಕ್ಸೆಲ್ಸಲ್ಲಿ ಇರಬೇಕು. ಥಂಬ್ನೈಲ್ಸ್ ಶುಡ್ ಆಲ್ಸೋ ಹ್ಯಾವ್ ಎ ಫೈಲ್ ಸೈಜ್ 2 MB, ಅಂದರೆ ಯಾವುದೇ ಫೈಲ್ ನೀವು ಎಷ್ಟು ಒಳ್ಳೆಯದು ಮಾಡಿದ್ರೂ ಕೂಡ 2 MBಗಿಂತ ಜಾಸ್ತಿ ಸೈಜಲ್ಲಿ ಬರಬಾರ್ದು, ಬಂದರೆ ಅದು ತಗೊಳ್ಳಲ್ಲ, ಅಪ್ಲೋಡ್ ಮಾಡಲಿಕ್ಕೆ ಬಿಡಲ್ಲ. ಅದರ ಕೆಳಗೆ 2 MB ಆರ್ ಲೆಸ್ ದೆನ್ ಅದರ ಕೆಳಗೆ ಬರಬೇಕು ನಿಮ್ಮ ಸೈಜ್, ಇದರದ್ದು ಅಂಡರ್ 2 MB ಎಲ್ಲೋಗೆ ಬರಬೇಕು. ಈ ರೀತಿಯಲ್ಲಿ ಯೂಟ್ಯೂಬ್ ಕಂಪನಿಯವರು ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ಥಂಬ್ನೈಲ್ ಮಾಡುವಾಗ ಈ ರೀತಿ ಮಾಡಬೇಕಂತೇಳಿ. ನಾವೀಗ ಒಂದು ಆ್ಯಪಿನನ್ನು ನಿಮಗೆ ಪರಿಚಯ ಮಾಡ್ತಾ ಅದರಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ. ಸೊ ಯಾವ ರೀತಿ ಮಾಡ್ಬೋದು, ಬಹಳ ಸರಳವಾಗಿ ಯಾವ ರೀತಿ ಮಾಡ್ಬೋದು, ಮತ್ತು ಅದರಲ್ಲೇ ಸಿಗುವಂಥ ಫ್ರೀ ಟೆಂಪ್ಲೇಟ್ಸ್ಗಳಿದೆ, ಅದನ್ನು ಮೂಲಕ ಯೂಸ್ಕೊಂಡು ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ರೀತಿ ಅಂತ ನಾವು ಥಂಬ್ನೈಲನ್ನು ಮಾಡಿ ಯಾವುದೇ ವಿಡಿಯೋ ನಾವು ಮಾಡುವಾಗ ಥಂಬ್ನೈಲ್ನ ಬಹಳ ಅಟ್ರಾಕ್ಟಿವ್ ಆಗಿರಬೇಕು. ಅದನ್ನು ನಾವು ಮಾಡಿಕೊಂಡ್ರೆ ಮಾತ್ರ ಹೆಚ್ಚು ವೀಡಿಯೋಗಳು ನಮಗೆ ಯಾವುದೇ ಫುಡ್ ಆಗಿರ್ಬೋದು ಇತ್ಯಾದಿಗಳೆಲ್ಲ. ಈಗ ಕೃಷಿ ಸಂಬಂಧಿತವಾದರೆ ಜಾಸ್ತಿ ಫುಡ್ ಅಲ್ಲ, ಅದರಲ್ಲಿ ಯಾವುದು ಕಾನ್ಸೆಪ್ಟ್ ಇರೋದು ಅದನ್ನು ನೋಡ್ತೇವೆ. ಆದರೆ ಬಾಕಿದ್ದೆಲ್ಲ ಕೂಡ ಯಾವುದು ಥಂಬ್ನೈಲ್ ಕೂಡ ಚೆನ್ನಾಗಿರಬೇಕು, ಎಲ್ಲವೂ ಕೂಡ ಚೆನ್ನಾಗಿರಬೇಕು. ಯಾವುದೇ ವಿಡಿಯೋ ಆಗಿರೋ ಥಂಬ್ನೈಲ್ ಚೆನ್ನಾಗಿದ್ದರೆ ಭಾಳ ಅಟ್ರಾಕ್ಟಿವ್ ಆಗಿರುತ್ತೆ ಅದು ಅಂತ. ಸೊ ಇದು ಫಸ್ಟ್ ಯಾವ್ದು ನೋಡುವಾಗಲೇ ಒಂದು ನಮಗೆ ನೋಡಬೇಕಂತ ಕಾಣಬೇಕು ಆ ವಿಡಿಯೋವನ್ನು, ಆ ರೀತಿಯಲ್ಲಿ ಇದ್ದರೆ. ಸೊ ಅದನ್ನು ನಾನೀಗ ಹೇಳಿಕೊಡ್ತೇನೆ. ಅದಕ್ಕೆ ನಾವು ಮೊದಲು ಕ್ಯಾನ್ವಾ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡಿರಬೇಕು. ನಾನೀಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿಕೊಂಡಿದ್ದೀನಿ. ಪ್ಲೇಸ್ಟೋರಿಗೆ ಹೋಗಿ ಕ್ಯಾನ್ವಾ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು. ಸೊ ಈ ರೀತಿ ಇರುತ್ತೆ ಆ್ಯಪು, ಕ್ಯಾನ್ವಾ CANVA ಆ್ಯಪ್ನ ಹೆಸರು. ಸೊ ಇದರಲ್ಲಿ ಪೇಯ್ಡ್ ಇರುತ್ತೆ, ನಾವು ಫ್ರೀಯಾಗಿ ಕೂಡ ನಮಗೆ ಟೆಂಪ್ಲೇಟ್ಗಳು ತುಂಬ ಫ್ರೀಯಾಗಿ ಸಿಗುತ್ತೆ. ಸೊ ಯೂಸ್ ಮಾಡ್ಕೋಬೋದು ನಾವು. ಇದರಲ್ಲಿ ಪ್ರಾರಂಭದಲ್ಲಿ ನಾವು ಆ್ಯಪಲ್ಲಿ ಲಾಗಿನ್ ಮಾಡುವಾಗ ನಿಮಗೆ ರಿಜಿಸ್ಟ್ರೇಷನ್ ಕೇಳುತ್ತೆ. ಸೊ ರಿಜಿಸ್ಟ್ರೇಷನ್ ನಾವು ಮಾಡಬೇಕು, ಅದು ಇಮೇಲ್ ಆಗಿರ್ಬೋದು ಅಥವಾ ನಾವು ನಮ್ಮ ಫೋನ್ ನಂಬರ್ ಯೂಸ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಬೋದು. ಇಮೇಲಲ್ಲಿ ಕೂಡ ನಮಗೆ ಮಾಡಲಿಕ್ಕಾಗುತ್ತೆ. ಸೊ ಫೋನ್ ನಂಬರಲ್ಲಿ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದೆ, ನನ್ನ ಹೆಸರು ಇಲ್ಲಿ ಬರ್ತಾಯಿದೆ ನೋಡಿ, ಮಧುಚಂದ್ರ ಶೆಟ್ಟಿ ಅಂತೇಳಿ. ಸೊ ರಿಜಿಸ್ಟ್ರೇಷನ್ ಮಾಡಿದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಾವು. ಸೊ ನಾವು ಪ್ರಾರಂಭದಲ್ಲಿ ಈ ರೀತಿ ಡ್ಯಾಶ್ಬೋರ್ಡ್ ಇರುತ್ತೆ. ಸೊ ಇಲ್ಲೇ ಇರುತ್ತೆ ಯೂಟ್ಯೂಬ್ ಥಂಬ್ನೈಲ್, ವಾಟರ್ ಬಾಟಲ್ ಲೇಬಲ್, ಸೋಷಿಯಲ್ ಮೀಡಿಯಾ, ಫೋಟೋ ಎಡಿಟರ್ ಎಲ್ಲ ಇದರಲ್ಲಿ ತುಂಬ ಕೂಡ ಆಗುತ್ತೆ ಇದರಲ್ಲಿ ಎಲ್ಲ, ಈ ಕ್ಯಾನ್ವಾದ ಆ್ಯಪಲ್ಲಿ. ನಾನಿವತ್ತು ಬರೀ ಯೂಟ್ಯೂಬ್ ಥಂಬ್ನೈಲಲ್ಲಿ ಮಾತ್ರ ನಿಮಗೆ ಮಾಡುವಂಥದ್ದು ಹೇಗೆ ಅಂತ ನಾನು ಹೇಳಿಕೊಡುವಂಥದ್ದು ಇವತ್ತು. ಇಲ್ಲಿ ನಾವು ಸರ್ಚ್ ಮಾಡ್ಕೋಬೇಕು, ಯೂಟ್ಯೂಬ್ ಥಂಬ್ನೈಲ್, ಯಾವುದೇ ಫುಡ್ ಆಗಿರ್ಬೋದು. ನಾನೀಗ ಫುಡ್ ಅಂತ ಸರ್ಚ್ ಮಾಡ್ಕೊಂಡು, ನೀವು ಯಾವ ಕ್ಯಾಟಗರಿಯಲ್ಲಿ ವಿಡಿಯೋ ಮಾಡ್ತೀರಿ ಅದರ ಡಿಪೆಂಡ್ ಆಗಿ ನೀವು ಸರ್ಚ್ ಮಾಡ್ಕೋಬೇಕು. ಫುಡ್ ಆಗಿರ್ಬೋದು, ಅಥವಾ ನೇಚರ್ ಡಿಪೆಂಡ್ ಆಗಿರ್ಬೋದು, ಅಥವಾ ಟ್ರಾವೆಲ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಡಿಪೆಂಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ನಿಮ್ಮ ಬಿಟ್ಟಂಥದ್ದು. ಸೊ ನಾನು ಫುಡ್ ಅಂತೇಳಿ ನಿಮಗೆ ಎಕ್ಸಾಂಪಲ್ ತೋರಿಸಲಿಕ್ಕೆ ಬೇಕಾಗಿ ನಾನೀಗ ಫುಡ್ ಇದು ಮಾಡ್ತಿದ್ದೇನೆ. ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಟೆಂಪ್ಲೇಟ್ಗಳು, ತುಂಬ ಸಾವಿರಾರು ಟೆಂಪ್ಲೇಟ್ ಫ್ರೀ ಟೆಂಪ್ಲೇಟ್ಗಳಿದೆ, ಸಾವಿರಾರು ಟೆಂಪ್ಲೇಟ್ಗಳು ಪೇಯ್ಡ್ ಟೆಂಪ್ಲೇಟ್ಗಳು ಇದೆ ಇಲ್ಲಿ. ಸೊ ಇಲ್ಲಿ ನೋಡಿ ಪ್ರೋ ಅಂತ ಇದೆಯಲ್ಲ, ಇದು ಪೇಯ್ಡ್ ಟೆಂಪ್ಲೇಟ್ಗಳು, 2ನೇ ಟೆಂಪ್ಲೇಟ್, ಮೇಲಿಂದ 2ನೇ ಟೆಂಪ್ಲೇಟ್. ಸೊ 3ನೇ ಟೆಂಪ್ಲೇಟ್ ಫ್ರೀ ಇದೆ, 4ನೇದು ಪೇಯ್ಡ್ ಟೆಂಪ್ಲೇಟ್. ಸೊ ಈ ರೀತಿ ಪೇಯ್ಡ್ ಇದೆ, ಫ್ರೀಯೂ ಕೂಡ ಇದೆ. ತುಂಬ ಸಾವಿರಾರು ಟೆಂಪ್ಲೇಟ್ಗಳು ಇಲ್ಲಿ ಇದೆ ನೋಡಿ, ಸಾವಿರಾರು ಟೆಂಪ್ಲೇಟ್ಗಳು ಇಲ್ಲಿ ಇದೆ. ಸೊ ತುಂಬ ಟೆಂಪ್ಲೇಟ್ಗಳಿದೆ. ನಾನೀಗ ಪ್ರಾರಂಭದ ಒಂದು ಟೆಂಪ್ಲೇಟನ್ನು ಚೂಸ್ ಮಾಡ್ಕೊಳ್ತೇನೆ, ನಿಮಗೆ ತೋರಿಸಲಿಕ್ಕೆ ಯಾವ ರೀತಿ ಎಡಿಟ್ ಮಾಡ್ಬೋದು, ಅದರ ಟೆಕ್ಸ್ಟನ್ನು ಯಾವ ರೀತಿ ಎಡಿಟ್ ಮಾಡೋದು, ನಂತರ ಫೋಟೋವನ್ನು ಯಾವ ರೀತಿ ಎಡಿಟ್ ಮಾಡೋದು ಇತ್ಯಾದಿಗಳೆಲ್ಲ ಕೂಡ. ಈಗ ನಾವು ಇದರಲ್ಲಿ ಪ್ರಾರಂಭದಲ್ಲಿ ಎಡಿಟ್ ಮಾಡುವಾಗ ನೋಡಿ, ಪ್ರಾರಂಭದಲ್ಲಿ ಆಪ್ಷನ್ಸ್ಗಳು ಇಲ್ಲೆಲ್ಲ ಎನೇಬಲ್ ಆಗುತ್ತೆ. ನಾವು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಡಿಸೈನ್ ಅಂತ ಇದೆ.
ಸೊ ಡಿಸೈನಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಬೇಕಾದರೂ ಬೇರೆ ಚೇಂಜ್ ಮಾಡ್ಕೋಬೋದು, ಏನು ಬೇಕಾದರೂ ಅದನ್ನು ಚೇಂಜ್ ಮಾಡ್ಕೋಬೋದು, ಟೆಂಪ್ಲೇಟನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಡಿಪೆಂಡ್ ಫುಡ್, ಬ್ಲಾಗ್, ಎನಿಥಿಂಗ್, ಆನ್ಲೈನ್ ಎಜುಕೇಷನ್, ವಾಟ್ ಎವರ್ ಏನೆಲ್ಲ ನಿಮ್ಮ ಡಿಪೆಂಡ್ ಆಗಿತ್ತು, ಸೊ ಅದಕ್ಕೆ ತಕ್ಕಂತೆ ನಾವು ಎಡಿಟ್ ಮಾಡ್ಬೋದು. ಸ್ಟೈಲ್ಸಲ್ಲಿ ಕೂಡ ನಾವು ಎಡಿಟ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ಸ್ಗಳೆಲ್ಲ ತುಂಬ ಇದೆ. ಸೊ ನೆಕ್ಸ್ಟ್ ಆಪ್ಷನ್ ಎಲಿಮೆಂಟ್ಸ್ ಅಂತ ಇದೆ. ಸೊ ಎಲಿಮೆಂಟ್ಸಲ್ಲಿ ಏನೆಲ್ಲ ಬರುತ್ತೆ ಅಂತ ಕೇಳಿದರೆ ನಿಮಗೆ ಸಿಂಬಲ್ಸ್, ಬೇರೆ ಬೇರೆ ಟೈಪ್ನ ಸಿಂಬಲ್ಸ್ ಇದೆ. ಗ್ರಾಫಿಕ್ಸಲ್ಲಿ ಆಗಿರ್ಬೋದು, ಯೂಸ್ಡ್ ನಾನೀಗ ರೀಸೆಂಟೆಲ್ಲ ಯೂಸ್ ಮಾಡಿದೆ ಇದೆಲ್ಲ ಸಬ್ಸ್ಕ್ರೈಬ್ ಸಿಂಬಲ್ಸ್ ಆಗಿರ್ಬೋದು, ಶೇಪ್ಸ್ ಆಗಿರ್ಬೋದು, ಬೇರೆ ಬೇರೆ ತುಂಬ ಟೈಪ್ ಸ್ಟಿಕ್ಕರ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಎಲ್ಲವೂ ಕೂಡ ಇದೆ. ಅದರಲ್ಲಿ ಪೇಯ್ಡ್ ಇರುತ್ತೆ, ಫ್ರೀ ಕೂಡ ಇರುತ್ತೆ. ಮೋಸ್ಟ್ ಆಫ್ ಎಲ್ಲವೂ ಕೂಡ ಫ್ರೀಯಲ್ಲಿ ಸಿಗುತ್ತೆ ನಮಗೆ. ಸೊ ಸಮ್ ಟೈಮ್ ಎಲ್ಲ ನಮಗೆ ಪೇಯ್ಡ್ ಆಗಿರುವಂಥ ವರ್ಷನ್ಸ್ ಇದೆ. ಸೇಫ್ಸಲ್ಲಿ ಬೇರೆ ಬೇರೆ ಸೇಫ್ ಎಲ್ಲ ಇದೆ. ಸೊ ನಾನೀಗ ಫಾರ್ ಎಕ್ಸಾಂಪಲ್ ಈಗ ಸಬ್ಸ್ಕ್ರೈಬ್ ಸಿಂಬಲ್ ಅಂತ ಇರುತ್ತೆ. ಟೆಂಪ್ಲೇಟ್ ನಿಮಗೆ ಆ್ಯಡ್ ಮಾಡಬೇಕು, ಸಬ್ಸ್ಕ್ರೈಬ್ ಸಿಂಬಲ್ ಅಂತ. ಸೊ ಈ ರೀತಿಯಲ್ಲಿ ನಿಮಗೆ ಅದನ್ನು ಡ್ರಾ ಮಾಡಿಕೊಂಡು ಅದನ್ನು ನಿಮಗೆ ಆ್ಯಡ್ ಮಾಡ್ಕೋಬೋದು. ಸೊ ನಾನೀಗ ತೋರಿಸಿದ್ದಷ್ಟೇ ನಿಮಗೆ. ಓಕೆ, ನೆಕ್ಸ್ಟ್ ಈಗ ನೀವು ನೋಡ್ಕೋಬೇಕಾದ್ದು ಅದನ್ನು ಎಡಿಟ್ ಮಾಡುವಂಥದ್ದು, ಡ್ರ್ಯಾಗ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ನಿಮಗೆ ಹಾಕ್ಬೋದು. ಸೊ ನಾನೀಗ ನೆಕ್ಸ್ಟ್ ನಿಮಗೆ ತೋರಿಸುವಂಥದ್ದು ಈಗ ಪ್ರಥಮವಾಗಿ ನಮಗೆ ಎಲ್ಲ ಟೆಸ್ಟ್ ಇರುವಂಥದ್ದು. ಸೊ ಈ ಟೆಸ್ಟಿಗೆ ನಾವು ಆಲ್ರೆಡಿ ಇಲ್ಲಿ ಅವ್ರದ್ದು ಟೆಸ್ಟ್ ಇರುತ್ತೆ. ಸೊ ಡಿಲೀಟ್ ಮಾಡ್ಕೋಬೇಕು. ನಮಗೀಗ ಹೊಸ ಟೆಸ್ಟ್ ಹೇಗೆ ನೀವು ಆ್ಯಡ್ ಮಾಡ್ತೀರಿ, ಟೆಂಪ್ಲೇಟಿಗೆ ಹೇಗೆ ನಾವು ಟೆಸ್ಟ್ ಆ್ಯಡ್ ಮಾಡೋದು ಅಂತ ಅದನ್ನು ನೋಡೋಣ ಮೊದಲು. ಈಗ ಟೆಸ್ಟ್ ಅಂತ ಇಲ್ಲಿದೆ, ಆ್ಯಡ್ ಟೆಸ್ಟ್ ಬಾಕ್ಸ್ ಅಂತ ಇದೆ. ನಾವು ಟೆಸ್ಟ್ ಬಾಕ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಅದು ಟೆಸ್ಟ್ ಬಾಕ್ಸ್ ಈಗ ಇಲ್ಲಿಗೆ ಬಂದಿರುತ್ತೆ. ಅದನ್ನು ಎಕ್ಸಾಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಡ್ರ್ಯಾಗ್ ಮಾಡ್ಕೊಂಡು ಸೈಡಿಗೆ ಕೊಂಡೋಗ್ಬೋದು. ಎಲ್ಲಿಗೆ ಬೇಕಾದರೂ ಕೊಂಡೋಗಲಿಕ್ಕೆ ಸಾಧ್ಯ ಇದೆ. ಸೊ ಅದನ್ನು ಸೈಜನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸೈಜ್ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಅದನ್ನು ಬೇಕಾದಲ್ಲಿಗೆ ಕೊಂಡೋಗಿ. ಸೊ ಈ ರೀತಿ ಯುವರ್ ಪ್ಯಾರಾಗ್ರಾಫ್ ಟೆಸ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಟೆಸ್ಟ್ ಮಾಡಬೇಕು. ನಾನೀಗ ಇಲ್ಲಿ ಸೌತ್ ಇಂಡಿಯನ್ ಫುಡ್ ಅಂತ ಹಾಕ್ತೀನಿ. ಓಕೆ, ಸೊ ಇಷ್ಟು ಟೆಸ್ಟ್ ಹಾಕಿದ ಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ, ನಾರ್ಮಲ್ ಆಗಿ ಇದಕ್ಕೆ ಡಿಸೈನ್ ನಾವು ಮಾಡಬೇಕಾಗತ್ತೆ. ಒಳ್ಳೆ ಚೆಂದ ಅಟ್ರಾಕ್ಟಿವ್ ಆಗಿರಬೇಕು ಡಿಸೈನ್. ಸೊ ಡಿಸೈನಲ್ಲಿ ಯಾವತ್ತೂ ಕೂಡ ನಾವು ಟೆಸ್ಟ್ ಬಾಕ್ಸ್ ಹಾಕಿದಾಗ ಆ ಟೆಸ್ಟ್ ಬಾಕ್ಸಲ್ಲಿಗೆ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ಗಳೆಲ್ಲ ಎನೇಬಲ್ ಆಗುತ್ತೆ. ಸೊ ಬೋಲ್ಡ್ ಮಾಡ್ಬೋದು, ಎಲ್ಲ ಫಾಂಟ್ ಸ್ಟೈಲ್ ಎಲ್ಲ ಇದರಲ್ಲಿ ಇರುತ್ತೆ. ಫಾಂಟ್ ನೋಡಿ. ಸೊ ಈಗ ಫಾಂಟ್ ಚೇಂಜ್ ಮಾಡುವ, ಹೊಸ ಒಂದು ಒಳ್ಳೆ ಅಟ್ರಾಕ್ಟಿವ್ ಆಗಿರುವಂಥ ಡಿಸೈನನ್ನು ಮಾಡೋಣ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಫಾಂಟ್ ಸಿಗುತ್ತೆ, ಬೇರೆ ಬೇರೆ ರೀತಿಯ ಫಾಂಟ್ ಸಿಗುತ್ತೆ ನೋಡಿ. ಒಳ್ಳೆ ಫಾಂಟ್ಗಳಲ್ಲಿರುತ್ತೆ, ಒಳ್ಳೆ ಫಾಂಟ್ಗಳಿರುತ್ತೆ. ನಿಮಗೆ ಇಷ್ಟ ಆಗುತ್ತೆ, ಯಾವುದು ಮೋಸ್ಟ್ ಆಫು ಜನರಿಗೆ ಇಷ್ಟ ಆಗುತ್ತೆ ಅಂಥದ್ದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಮಾಡ್ಕೋಬೋದು. ಸೊ ಈ ರೀತಿ ಟೆಸ್ಟ್ ಇರುತ್ತೆ. ನಾನೀಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇದರ ಟೆಸ್ಟ್ ಟೈಪ್ ಸಬ್ ಹೆಡ್ಡಿಂಗ್ ಬೇಕಾ, ಸ್ವಲ್ಪ ಚಿಕ್ಕದಾಗುತ್ತೆ, ಬಾಡಿ ಟೈಪ್ ಬೇಕಾ ಅದರದ್ದು, ಈ ರೀತಿಯಲ್ಲಿ ಈಗ ಹೆಡ್ಡಿಂಗ್ ಟೈಪಲ್ಲಿ ನಾನೀಗ ಕೊಟ್ಟಿದ್ದೀನಿ. ಸೊ ಓಕೆ, ಸೊ ನೆಕ್ಸ್ಟ್ ಆಯ್ತು ಇದರದ್ದು ಫಾಂಟ್ ಸೈಜಲ್ಲಿ ನೋಡಿ. ನಿಮಗೆ ಇಲ್ಲೇ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಟೈಪ್ ಹೊಡಿಬೇಕಂತೇನಿಲ್ಲ. ಇಲ್ಲಿ ಎಷ್ಟು ದೊಡ್ಡದು ಬೇಕು, ಎಷ್ಟು ಚಿಕ್ಕದು ಬೇಕು, ಈ ರೀತಿ ನಾನು ಇಷ್ಟು ದೊಡ್ಡದು ಮಾಡಿದ್ದೀನಿ. ಸೊ ಇಷ್ಟ ಆಯಿತಾ. ಇನ್ನು ಇದರದ್ದು ಕಲರ್ ಬೇಕಾ, ಕಲರ್ ಯಾವುದು ಕಲರ್ ನಿಮಗೆ ಇಷ್ಟ ಆಗುತ್ತೆ. ಬೇರೆ ಬೇರೆ ಇಲ್ಲಿ ಈಗ ನೀವು ಸೆಲೆಕ್ಟೆಡ್ ಕಲರ್ಸ್ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಪ್ಲಸ್ ಹೊಡೆದ್ರೆ ಬೇಕಾದ ರೀತಿಯಲ್ಲಿ ನಿಮಗೆ ಕಲರ್ ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಆಲ್ರೆಡಿ ಬಿಲ್ಟಿನ್ ಕಲರ್ಗಳಿರುತ್ತೆ. ನಾನೀಗ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಯಾವುದು ಕಲರ್ ಬೇಕಾದರೂ ನಿಮಗೆ ಎಲ್ಲೋ, ಆರೆಂಜ್. ಓಕೆ, ನಾನೀಗ ಕಲರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ನೆಕ್ಸ್ಟ್ ಇದೀಗ ಇಲ್ಲಿದೆ ಆಪ್ಷನ್ ಇದೆ. ಇದರಲ್ಲಿ ನಿಮಗೆ ಅಲೈನ್ಮೆಂಟ್ ಮಾಡ್ಕೋಬೋದು. ಮಿಡಲ್, ಸೆಂಟ್ರ್, ಮಿಡಲಿಗೆ ಅಥವಾ ಸೆಂಟ್ರಿನ ಲೆಫ್ಟ್, ರೈಟ್ ಎಲ್ಲವೂ ಕೂಡ ನಿಮಗೆ ಇದೆ, ಆಪ್ಷನ್ಸ್ ಸಿಗಿದೆ. ಅಂಡರ್ಲೈನ್ ಬೇಕಾ, ಬೋಲ್ಡ್ ಬೇಕಾ, ಎಲ್ಲವೂ ಕೂಡ ಇದರಲ್ಲಿ ಆಪ್ಷನ್ಸ್ ಇರುತ್ತೆ. ಅಂತ ಅಡ್ವಾನ್ಸಲ್ಲಿ ಇರುತ್ತೆ. ಅಡ್ವಾನ್ಸಲ್ಲಿ ಲೆಟರ್ ಸ್ಪೇಸಿಂಗ್, ಲೈನ್ ಸ್ಪೇಸಿಂಗ್. ಅಂದರೆ ಲೆಟರ್ ಸ್ಪೇಸಿಂಗ್ ನೋಡಿ ಈ ರೀತಿ ಕೊಟ್ಟರೆ ಲೈನ್ ಸ್ಪೇಸಿಂಗ್ ಆಗುತ್ತೆ. ಲೆಟರ್ ಸ್ಪೇಸಿಂಗ್ ಅಂದರೆ ಒಂದೊಂದು ಅಕ್ಷರಗಳ ಅಂತರಗಳು ಕೂಡ ಹತ್ತಿರ ಆಗುತ್ತೆ ಕೂಡ, ದೂರ ಕೂಡ ಮಾಡ್ಕೋಬೋದು. ಅದು ಇದರಲ್ಲಿ ಆಪ್ಷನಲ್ಲಿ ಎನೇಬಲ್ ಆಗಿದೆ. ನಂತರ ಎನಿಮೇಷನ್ ಈಗ ಅಂದರೆ ಅಡ್ವಾನ್ಸ್ಡ್ ಆಯಿತು. ಈಗ ಆನಂತರ ಎಫೆಕ್ಟ್ಸ್. ಈಗ ಎಫೆಕ್ಟ್ಸಲ್ಲಿ 4-5-6 ವಿಭಾಗದ ಎಫೆಕ್ಟ್ಸ್ಗಳಿದೆ. ಶ್ಯಾಡೋ ಟೈಪಲ್ಲಿದೆ ನೋಡಿ. ಗೊತ್ತಾಗ್ಬೋದು, ಅದರ ವ್ಯತ್ಯಾಸ ಗೊತ್ತಾಗುತ್ತೆ ಅಲ್ಲ ನೀವು ನೋಡುವಾಗ. ನೋಡಿ ಈ ರೀತಿ ಇರುತ್ತೆ, ಈ ರೀತಿ ಇದೆ, ಈ ರೀತಿ ಇದೆ. ಯಾವುದು ಅಟ್ರಾಕ್ಟಿವ್ ಆಗಿ ನಮಗೆ ಮಾಡ್ಬೋದು, ಒಂದು ಇದನ್ನು ಥಂಬ್ನೈಲನ್ನು ಅದನ್ನು ನಾವು ಮಾಡ್ಕೋಬೇಕು. ನಮ್ಮ ವಿಡಿಯೋ ಚೆನ್ನಾಗಿ ಹಿಟ್ಟಾಗಬೇಕು, ಕ್ಲಿಕ್ ಆಗಬೇಕು. ನೋಡಿ ನಾನು ಇದನ್ನೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ,
ಸೊ ಈ ರೀತಿಯಲ್ಲಿ ಟೆಸ್ಟಲ್ಲಿ ನಿಮಗೆ ಆಪ್ಷನ್ಸ್ಗೆಲ್ಲ ಎಲ್ಲ ತುಂಬ ಇದೆ. ಟ್ರಾನ್ಸ್ಪರೆನ್ಸಿ ಅಂದರೆ ನಿಮಗೆ ಅದು ಸ್ವಲ್ಪ ಲೈಟಾಗಿ ಬೇಕಾ ಅಥವಾ ಒಳ್ಳೆ ಡಾರ್ಕ್ ಆಗಿ ಬೇಕಾ, ಈ ರೀತಿಯಲ್ಲಿ. ನಂತರ ಎನಿಮೇಷನ್ಸ್ ಎಲ್ಲ ಇದೆ. ಸೊ ಎನಿಮೇಷನ್ ನಿಮಗೆ ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಪೊಸಿಷನ್ಸ್ ಇದೆ. ಪೊಸಿಷನ್ ಫ್ರಂಟ್ ಬ್ಯಾಕ್ ಈ ರೀತಿಯಲ್ಲಿ ನಮಗೆ ಕೆಲವೊಮ್ಮೆ ಇಮೇಜ್ ಇರುತ್ತೆ, ಅದರ ಫ್ರಂಟ್ ಬರಬೇಕಾ ಅದರ ಬ್ಯಾಕ್ ಬರಬೇಕು, ಈ ರೀತಿಯಲ್ಲಿ ನಮಗೆ ಮಾಡ್ಬೋದು. ಸೊ ಇದೆಲ್ಲ ಈ ರೀತಿಯಲ್ಲಿ ನಮಗೆ ಎನೇಬಲ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಮಗೆ ಈಗ ಇದೆಲ್ಲ ಬೇಡ ಅಂತ ಇಟ್ಕೊಳ್ಳೋಣ, ಅದು ಅದರಲ್ಲೇ ಬಂದದ್ದು. ಸೊ ಈಗ ಇಲ್ಲಿ ನನಗೆ ಇಮೇಜ್ ಬೇರೆ ಹಾಕಬೇಕು ಅಪ್ಪ, ಏನು ಮಾಡಲಿ ಅಂತ ಕೇಳಿದರೆ, ಇಲ್ಲಿಗೆ ನಾನೀಗ ನಿಮಗೆ ಹೋಗುವಂಥದ್ದು ಅಲ್ಲಿ ಒಂದು ನಾನು ಈ ಹಕ್ಕಿಯೊಂದು ಅಥವಾ ಎನಿಥಿಂಗ್ ಫುಡ್ ಡಿಪೆಂಡ್ ಆಗಿರಬೇಕು, ಅಥವಾ ನಾನೀಗ ಒಂದು ಎಕ್ಸಾಂಪಲಿಗೆ ಬೇಕಾಗಿ ನಾನು ಇದನ್ನು ಆ್ಯಡ್ ಮಾಡ್ತೇನೆ, ಈ ಫೋಟೋವನ್ನು. ಸೊ ಅದು ಫೋಟೋ ಆ್ಯಡ್ ಮಾಡಿದಾಗ ನಮಗೆ ಇಲ್ಲಿಗೆ ಬರುತ್ತೆ ಇದು. ಸೊ ನಾನೀಗ ಈ ರೀತಿ ನಾನು ಫೋಟೋವನ್ನು ಆ್ಯಡ್ ಮಾಡಿ ಡ್ರ್ಯಾಗ್ ಮಾಡಿದರೆ ಸಾಕು ಅಷ್ಟೇ. ಸೊ ನೀವೀಗ ಫುಡ್ ನಾನೀಗ ಮಾಡಿದರೆ, ಅಥವಾ ನೀವು ಏನೋ ಬೇರೆ ಲಾಗ್ ಮಾಡ್ತೀವಿ, ಒಂದು ಪ್ರಾಣಿ ಪಕ್ಷಿಗಳದ್ದು ಲಾಗ್ ಮಾಡ್ತೀರಿ, ಅಥವಾ ಇಲ್ಲಿ ನೀವು ಮಾಡಿದರೆ ಏನಾದರೂ ಹಾಕ್ಬೋದು ನಿಮಗೆ. ಓಕೆ, ಏನು ಬೇಕಾದರೂ ನೀವು ಹಾಕ್ಬೋದು. ಬರ್ಡ್, ಓಕೆ, ವಾಟ್ ಎವರ್ ಇಟ್ ಮೇ ಬಿ, ನೀವು ಯಾವ ರೀತಿ ಮಾಡ್ತೀರಿ ಅದನ್ನು ನೀವು ಹಾಕ್ಕೋಬೋದು. ಸೊ ಇದು ಈ ರೀತಿಯಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಭಾಳ ಚೆನ್ನಾಗಿ ನಮಗೆ ಥಂಬ್ನೈಲನ್ನು ಮಾಡ್ಬೋದು. ಸೊ ಇದೀಗ ನಿಮಗೆ ತೋರಿಸಿದ್ದಷ್ಟೇ ನಾನು ಫೋಟೋ. ನಾನು ಅದನ್ನು ನಾರ್ಮಲಾಗಿ ಫುಡ್ ಇದಕ್ಕೆ ಮಾಡಿಬಿಡ್ತೇನೆ. ಸೊ ಈ ರೀತಿಯಲ್ಲಿ ನಮಗೆ ಥಂಬ್ನೈಲನ್ನು ಮಾಡ್ಬೋದು. ಬಹಳ ಸರಳವಾಗಿ, ಬಹಳ ಸುಂದರವಾಗಿ ನಮಗೆ ಮಾಡಲಿಕ್ಕೆ ಬೇರೆ ಬೇರೆ ಆಪ್ಷನ್ಸ್ಗಳಿಲ್ಲ ಇದರಲ್ಲಿದೆ. ನಿಮಗೆ ಕಲರ್ಗಳಾಗಿರ್ಬೋದು, ಒಮ್ಮೆ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವ ರೀತಿಯೆಲ್ಲ ಆಪ್ಷನ್ಗಳಿದೆ, ಅಪ್ಲೋಡ್ ಇದೆ, ತುಂಬ ಆಪ್ಷನ್ಸ್ ಇದೆ, ಭಾಳ ಈಸಿಯಾಗಿದೆ. ತುಂಬ ಆಪ್ಷನ್ಗೆಲ್ಲ ನಮಗೆ ಬೇಕು. ನಮಗೆ ಮೈನ್ ಆಗಿರಬೇಕಿರುವಂಥದ್ದು ಡಿಸೈನ್, ಇಲ್ಲಿ ಎಲಿಮೆಂಟ್ಸ್, ಟೆಸ್ಟ್ ಮತ್ತು ಗ್ಯಾಲರಿ, ಇಷ್ಟೊಂದು ಇದ್ದರೆ ನಮಗೆ ಒಳ್ಳೆಯ ಒಂದು ಥಂಬ್ನೈಲನ್ನು ಮಾಡ್ಕೋಬೋದು. ಕೊನೆಯದಾಗಿ ಎಲ್ಲ ಎಡಿಟ್ ಎಲ್ಲ ಆಯಿತು, ನಿಮ್ಮದೆಲ್ಲ ಆಯ್ತಪ್ಪ, ಇನ್ನೇನು ಮಾಡೋದು, ಕೊನೆಗೆ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿದೆ ಆಪ್ಷನ್ ನೋಡಿ, ಇಲ್ಲಿದೆ ಡೌನ್ಲೋಡ್ ಆಪ್ಷನ್ ಇದೆ. ಸೊ ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಕೋಬೋದು ಇಮೇಜ್, PDF ಯಾವುದು ನಮಗೆ ನಾರ್ಮಲ್ ಆಗಿ JPGಯಲ್ಲಿ ನಾವು ಮಾಡ್ತೀವಿ, ಅದನ್ನು ನಾವು ಡೌನ್ಲೋಡ್. ನೀವು ಪೇಯ್ಡ್ ಆದರೆ ಇಲ್ಲಿ ಎಷ್ಟು ನಿಮಗೆ ಬೇಕಾದರೆ ಅದನ್ನು ಮಾಡ್ಕೋಬೋದು. ಪೇಯ್ಡ್ ಅಲ್ಲ ಅಂತ ಆಗಿದ್ದರೆ ನಾವು ಈ ರೀತಿ ಇಮೇಜ್ ಅದು ಡೌನ್ಲೋಡ್ ಆಗುತ್ತೆ ನೋಡಿ. ನೋಡಿ ಈ ರೀತಿ ನಮ್ಮ ಗ್ಯಾಲರಿಗೆ ಬಂದು ಇಮೇಜ್ ಬರುತ್ತೆ. ಸೊ ನಾವು ಗ್ಯಾಲರಿ ಓಪನ್ ಮಾಡಿದ ತಕ್ಷಣದಲ್ಲಿ ನಮ್ಮ ಇಮೇಜ್ ಇಲ್ಲಿರುತ್ತೆ ನೋಡಿ. ಈ ರೀತಿಯಲ್ಲಿ ನಮ್ಮ ಥಂಬ್ನೈಲ್, ಯೂಟ್ಯೂಬ್ ಥಂಬ್ನೈಲ್ ಪಕ್ಕಾ ಆಗಿ ರೆಡಿ ಆಗುತ್ತೆ. ಸೊ ಇದು ಹೇಗಿದೆ ನೋಡಿ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ನೋಡಲಿಕ್ಕೆ ಭಾಳ ಚೆಂದ ಇರುತ್ತೆ. ನಾವು ಇದರಲ್ಲಿ ಬೇರೆ ಬೇರೆ ಡಿಸೈನನ್ನು ನಮಗೆ ಮಾಡ್ಕೋಬೋದು. ಈ ರೀತಿ ನಾವು ಥಂಬ್ನೈಲ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಚೆನ್ನಾಗಿರುತ್ತೆ, ನೋಡೋಕ್ಕೂ ಕೂಡ ಬಹಳ ಅದ್ಭುತವಾಗಿರುತ್ತೆ. ಸೊ ಟ್ರೈ ಮಾಡಿ, ಕ್ಯಾನ್ವಾ ಆ್ಯಪನ್ನು ಯೂಸ್ ಮಾಡಿಕೊಂಡು ಬಹಳ ಚೆನ್ನಾಗಿರುತ್ತೆ. ನಿಮಗೆ ಕೂಡ ಈ ವಿಡಿಯೋ ತುಂಬ ಉಪಕಾರಿ ಆಗುತ್ತೆ. ಸೊ ಈ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್.